ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಕಾಲೇಜಿಂದ ಬ್ಯುಸಿ ಆಗಿ. ಆ್ಯಂಡ್ ಇವತ್ತು ಥರ್ಸ್ಡೇ, ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆ್ಯಂಡ್ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಅದೇ ಒಂದು ಒಕೇಶನಲ್ಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮೊಂದಿಗಿದ್ದಾರೆ ತನುಶ್ರೀ. ಸೊ ತನುಶ್ರೀ ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ, ನನಗೂ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ. ಯಾಕಂದರೆ ನನಗೆ ಟೆಸ್ಟ್ ಇದೆ. ಸೊ ನಾಳೆನೂ ಒಂದು ಟೆಸ್ಟ್ ಇದೆ, ನಾಳೆ ಲಾಸ್ಟ್ ಟೆಸ್ಟ್. ಅದನ್ನು ಮುಗಿಸ್ಕೊಂಡು ಬಂದು ಎಂಜಾಯ್ ಮಾಡೋಣ. ಸೊ ಇವತ್ತು ಎಂಜಾಯ್ ಮಾಡೋಣ, ಓಕೆನಾ? ಆ್ಯಂಡ್ ಇದು ನಮ್ಮಮ್ಮ 2 ಕುರ್ತಾ ತಂದಿದ್ದಾರೆ. ಸೊ ಒನ್ ಇಸ್ ಬ್ಲೂ ಆ್ಯಂಡ್ ಒನ್ ಇಸ್ ಗ್ರೀನ್. ಸೊ ಇವಾಗ ನಾನು ತನುಗೆ ಯಾವ್ದು ಬೇಕು ತಗೋ ಅಂತ ಇದ್ದೀನಿ. ಅವಳು ಯಾವ್ದು ಬೇಕು ತಗೋ ನೀನೇ ಅಂತ ಅಂದು. ಸೊ ಇವಾಗ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಇದು ಹಿಂಗೆ ಜಂಬಲ್ ಮಾಡಿಬಿಟ್ಟು ಹಿಂಗೆ ಹಿಡಿತೀನಿ, ಯಾವ್ದು ಸಿಗುತ್ತೆ ನಂಗೆ ಅದು, ಓಕೆನಾ? ಸೊ ಕಣ್ಣು ಮುಚ್ಚು. ಸೊ ಗ್ರೀನ್ ಸಿಕ್ತು. ಸೊ ಅಲ್ಲಿ ವೇರ್ ದಿಸ್, ಓಕೆನಾ? ನಮ್ಮಮ್ಮ ಇವಾಗ ತರಕಾರಿ ತೊಗೊಂಡು ಬರೋಕ್ಕೆ ಹೋಗಿದ್ರು. ಹಾಯ್ ಮೇಡಮ್. ಹಾಯ್. ಟೊಮ್ಯಾಟೊ ಎಲ್ಲ ತಂದಿದ್ದಾರೆ, ಯಾಕಂದರೆ ಗೊಜ್ಜು ಮಾಡಬೇಕಲ್ಲ ಹಬ್ಬಕ್ಕೆ. ಸೊ ಅಲ್ಲಿ ವೇರ್ ದಿಸ್ ಗ್ರೀನ್ ಟುಮಾರೋ. ಅಯ್ಯೋ ಕಟ್ ಮಾಡಿಬಿಡೋದನ್ನ. ಸೊ ಅಲ್ಲಿ ವೇರ್ ದಿಸ್ ಗ್ರೀನ್ ಟುಮಾರೋ. ಆ್ಯಂಡ್ ಇನ್ನೇನೇನೇನು ಪ್ರಿಪರೇಷನ್ಸ್ ನಡೀತಾ ಇದ್ದೀವಿ ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ತನು ಅವರು ಮನೆ ಒರೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ತನು, ಯಾಕಂದರೆ ನಾನು ಮಾಡಬೇಕಾಗಿತ್ತು ಅದನ್ನ. ನಮ್ಮಮ್ಮ ಅವರು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ, ಇವತ್ತಿನ ಮಧ್ಯಾಹ್ನದ ಅಡುಗೆ. ಸೊ ನಾವಿಲ್ಲೇ ಗೈಸ್ ಕೂರಿಸೋದು, ಇದನ್ನೆಲ್ಲ ತೆಗಿಬೇಕು ಇವಾಗ. ಮಾನ್ಸೂನ್ ಆಗಿರೋದ್ರಿಂದ ಇದೆಲ್ಲ ಮನೇಲಿ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸೊ ಇದನ್ನು ಕಟ್ಟಿದ್ರು ನಮ್ಮಮ್ಮ. ಇವಾಗ ಇಲ್ಲಿ ತೆಗೆದು ಇಲ್ಲಿ ನಾವು ಬ್ಯಾಕ್ ಡ್ರಾಪ್ನ ಹಾಕಿ ಇಲ್ಲಿ ಸೆಟಪ್ ಮಾಡೋದು. ಸೊ ನಾನು ತನೂ ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದು. ಸೊ ನಮ್ಮ ಪಪ್ಪನೂ ಹೆಲ್ಪ್ ಮಾಡ್ತಾರೆ, ಅಮ್ಮ ತಿಂಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ನಾವು ಆ ಕೆಲಸನ ಮಾಡಬೇಕು. ಆ್ಯಂಡ್ ಲಾಸ್ಟ್ ಇಯರೇ ಫಸ್ಟ್ ಟೈಮ್ ನಾವು ಮಾಡಿದ್ದಿದ್ದು. ಸೊ ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಬಂದಿತ್ತು. ನಾವೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅಂದರೆ ಓಕೆ ಚೆನ್ನಾಗಿತ್ತು. ಸೊ ಇದು ಸೆಕೆಂಡ್ ಇಯರ್ ನಾವು ಮಾಡ್ತಾ ಇರೋದು. ಸೊ ಅದಕ್ಕೆ ಅಂತ ತನು ಅವ್ರನ್ನ ಕರೆಸ್ಕೊಂಡು ಫುಲ್ಲು ಹಬ್ಬ ವೈಬ್ಸ್ ಬರ್ತೀವಿ. ಓಕೆ ಗೈಸ್, ಇವಾಗ ಅಷ್ಟೇ. ಇವಾಗ ಸದ್ಯಕ್ಕೆ ಇವಾಗ ನಾನು ಓದ್ಕೊಳ್ಳೋಕೆ ಹೋಗಬೇಕು. ಆ್ಯಂಡ್ ಏನೇನೇನು ಕೆಲಸ ಇದೆ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ. ಸೊ ಇನ್ನೇನು ರೆಡಿ ಮಾಡ್ಬೇಕಾದ್ರೆ ಸಿಗೋಣ ಅಲ್ವಾ? ಸೊ ಗಾಯ್ಸ್, ಇವಾಗ ನಾನು ಮನೆಯೆಲ್ಲ ಒರೆಸ್ದೆ. ಇವಳು ಓವರಾಗೆ ಇಲ್ಲೆಲ್ಲ ಕೆಲಸ ಮಾಡ್ತಾವಳು. ತುಂಬ ಏನೋ ಭಾರಿ ಮಾಡ್ತಾಯಿದ್ದೀನಿ ಅನ್ನೋ ಥರ. ಬಿಳಿಸ್ಬಿಟ್ಟು ಅದನ್ನು ಇಲ್ಲೆಲ್ಲ ದೇವ್ರ ಪಾತ್ರೆ, ದೇವ್ರಿಗೆ ಏನೇನು ಇಡ್ತೀವಿ ಅದೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿದೆ. ಇದ್ರ ಮೇಲೇ ದೇವ್ರು ಕೂರಿಸೋದು, ಅಂದರೆ ಇದ್ರ ಮೇಲೆ ಮುಖವಾಡ ಇಡೋದು. ಸೊ ಇಷ್ಟು. ಆಮೇಲೆ ನಮ್ಮ ಆಂಟಿಯಲ್ಲೆಲ್ಲ ಅದ್ರ ಹಿಂದೆಗಡೆ ಎಲ್ಲ ಪಾತ್ರೆಗಳಿದೆ, ಅದೆಲ್ಲ ತೊಳೆದು ಒರೆಸಿ ವಾಪಸ್ ಇಟ್ಟಿದ್ದಾರೆ ನಮ್ಮ ಆಂಟಿ ಆಲ್ರೆಡಿ. ಇಲ್ಲಿ ದೇವರು ಇದ್ರ ಮೇಲೆ ಕೂರಿಸೋದು. ಸೊ ಇಲ್ಲೆಲ್ಲ ಒರೆಸ್ತಾ ಇದ್ದಾಳೆ. ನಂದು ಕೆಲಸ ಆಯಿತು. ಇವಾಗ ನೆಕ್ಸ್ಟ್ ಏನು ಕೆಲಸ ಅಂತ ಆಂಟಿಗೆ ಕೇಳಬೇಕು, ಮಾಡಬೇಕು. ದೇವ್ರ ಮನೆನ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮತ್ತು ತನು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದನ್ನೆಲ್ಲ ಒರೆಸ್ಕೊಡೋಕ್ಕೆ ತೊಳ್ಕೊಡೋಕ್ಕೆಲ್ಲ. ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ತನು ಏನು ಮಾಡ್ತಾಯಿದ್ದಲ್ಲ ಅಂತ ನೋಡ್ಕೊಬನ್ನಿ. ನಾನು ಇಲ್ಲಿ ಕೊಬ್ಬರಿಗೆ ಹೆಚ್ಚಬೇಕು. ಸೊ ಅದಕ್ಕೆ ನಮ್ಮ ಆಂಟಿ ರೆಡಿ ಮಾಡಿಕೊಡ್ತವ್ರೆ. ಇವಾಗ ನಾನು ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಪಪ್ಪ ಮಲಗಿದ್ದಾರೆ. ಇವಾಗ ಎದ್ಬಿಟ್ಟು ಪೂಜೆ ಮಾಡ್ತಾರೆ ಅವರು. ಇವಾಗ ನಾನು ಓದೋಕೆ ಹೋಗ್ತಾಯಿದ್ದೀನಿ ಗೈಸ್. ಎಷ್ಟು ಗೊತ್ತಾ ಟೈಮು? ಕಣ್ಣೇ ಕಾಣಿಸ್ತಾ ಇಲ್ವಲ್ಲ ನನಗೆ. 4 o'clock ಆಗಿದೆ. ಆ್ಯಂಡ್ ತನು ಇನ್ನೂ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟೇ ಮಾಡಿರೋದು. ಕೈ ಕಾಲು ಇವಾಗ ನೆಕ್ಸ್ಟ್ ಇಲ್ಲಿ ರೆಡಿ ಮಾಡೋಕ್ಕೆ ಎಲ್ಲ ಮಾಡಬೇಕು. ಸೊ ತುಂಬ ಕೆಲಸ ಇದೆ. ನಾನು ಓದ್ಕೊಂಡು ಅಷ್ಟರಲ್ಲಿ ಬರ್ತೀನಿ. ಅವ್ರು ಎಷ್ಟರಲ್ಲಿ ಚಕ್ಲಿ ಕಜ್ಜಿಕಾಯಿ ಎಲ್ಲ ನಾನು ಹೆಂಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಮೇಲಿನ
ಕೆಳಗೆ ತೋರಿಸ್ತೀನಿ. ಸೊ ಹಿಂಗೆ ಈಗ ಸದ್ಯಕ್ಕೆ ಹಿಂಗೆ ರೆಡಿ ಮಾಡಿದ್ದೇನೆ. ಸೊ ಗೈಸ್ ಇವಾಗ ನಾನು ಓದಕ್ಕೆ ಹೋಗ್ತೀನಿ. ತಾನು ಇಲ್ಲಿ ಅಲ್ಲಿವರೆಗೂ ವ್ಲಾಗ್ನ ಮಾಡ್ತಾ ಇರ್ತಾಳೆ. ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಇಲ್ಲಿ ಕಳ್ಸೋಕ್ಕೆ ಕಾಯಿ ರೆಡಿ ಮಾಡ್ತಾ ಇದ್ದಾರೆ ಅಂಕಲ್ಲು. ನೀನೇನು ಮಾಡ್ತಾ ಇದೀಯ ಆಂಟಿ? ಏನು ತಕ್ಕದು? ಇದು ನಾನು ಕೆಚ್ಚಿರೋ ಕಾಯಿ ಕೊಬ್ಬರಿ. ಇವಾಗ ನಾನು ಆಂಟಿಗೆ ಹೆಲ್ಪ್ ಮಾಡ್ತೀನಿ. ಇವಾಗ ಮನೆಗೆ ಬಂದೆ ಆ್ಯಂಡ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ಲಿ ಇದೆ ಸ್ಯಾರಿ ನಾವು ಉಡಿಸ್ತಾ ಇರೋದು, ಪಿಂಕ್ ವಿತ್ ಪರ್ಪಲ್ ಹಿಂಗಿದೆ ನೋಡಿ. ಆ್ಯಂಡ್ ನಮ್ಮ ಬ್ಯಾಕ್ ಡ್ರಾಪ್ನ ತರಿಸ್ತೀನಿ. ಸೊ ಇದೊಂದು ಲೋಟಸ್ ಹಾಕಿದ್ದೀವಿ, ಮತ್ತು ಈ ಕ್ರೀಪರು, ಮತ್ತು ವೈಟ್ ಬ್ಯಾಕ್ಗ್ರೌಂಡ್, ಮತ್ತು ಲೈಟ್ಸ್ ಹಾಕಿದ್ದೀವಿ ಆ್ಯಂಡ್ ಫ್ಲವರ್ಸ್ ಹಾಕಿದ್ದೀವಿ. ಸೊ ಎಲ್ಲ ಇದ್ದಿದ್ದೆ, ಅಂದರೆ ಸ್ವಲ್ಪ ತಂದು ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಅಷ್ಟೇ ಇಸ್ ಬ್ಯಾಕ್ ಡ್ರಾಪ್ ಬಗ್ಗೆ. ಆ್ಯಂಡ್ ಇಲ್ಲಿ ಇಟ್ಟಿದ್ದೀವಿ ನೋಡಿ ಬಿಂದಿಗೆ ಒಂದು ದೊಡ್ಡ ಬಿಂದಿಗೆ, ಒಂದು ಚಿಕ್ಕ ಬಿಂದಿಗೆ, ಮಾಮೂಲಿ ಸೇಮ್ ಎಲ್ಲ ಈ ಮಣೆ ಎಲ್ಲ ಇಟ್ಟಿದ್ದೀವಿ. ಸೊ ಇವಾಗ ಸ್ಯಾರಿನ ಪ್ಲೇಟ್ಸ್ ಮಾಡಿ ಉಡಿಸ್ಬೇಕು. ಆ್ಯಂಡ್ ತುಂಬ ಕೆಲಸ ಇದೆ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸತಿ ಲೇಟ್ ಆಯಿತು, ಆಲ್ಮೋಸ್ಟ್ ಎಲ್ಲ ಲೇಟ್ ಆಯಿತು. ಸೊ ಲೆಟ್ಸ್ ಡು ಇಟ್, ಬೇಗ ಮಾಡೋಣ. ಸೊ ಗೈಸ್ ಇವಾಗ ನಮ್ಮ ಪ್ರಿಪ್ರೇಷನ್ಸ್ ಎಲ್ಲಿವರೆಗೂ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾವು ಸೀರೆನೆಲ್ಲ ಉಡಿಸಿದ್ದೀವಿ ಆ್ಯಂಡ್ ಜ್ಯುವೆಲ್ಸ್ ಎಲ್ಲ ಹಾಕಿದ್ವಿ. ಆಲ್ಮೋಸ್ಟ್ ಎಲ್ಲನೂ ಹಾಕಿ ಇಲ್ಲಿ ದಾರ ಕಾಣಿಸ್ತಾ ಇತ್ತು ಅಂತ ಮತ್ತೆ ಇಲ್ಲಿಗೊಂದು ಹಾಕಿದ್ವಿ. ಸೊ ಈ ಥರ ಹಾಕಿದ್ದೀವಿ ಆ್ಯಂಡ್ ಈ ಥರ ಸೀರೆ ಉಡಿಸಿದ್ದೀವಿ. ನೆಕ್ಸ್ಟ್ ಇದೊಂದು ಪಾಟ್ ಇಕ್ಕಿದ್ದೀವಿ, ಈ ಥರ ಕಾಣಿಸುತ್ತೆ ನೋಡಿ, ಈ ಥರ. ಆ್ಯಂಡ್ ಇದಕ್ಕೆ ಸ್ವಲ್ಪ ಹಿಂಗೆ ಡೆಕೋರ್ ಮಾಡಿದ್ದೀವಿ. ಅದು ಫುಲ್ಲು ಕಂಪ್ಲೀಟ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ನೋಡಬೇಕು ಟೇಬಲ್ಲು. ಆ್ಯಂಡ್ ಇದು ಹಿಂಗೆ ಅಲ್ಲೊಂದು ಹ್ಯಾಂಗಿಂಗು, ಇಲ್ಲೊಂದು ಹ್ಯಾಂಗಿಂಗ್ ಆಗ್ತೆ. ಆಮೇಲೆ ಮತ್ತು ಇಲ್ಲಿ ತನುಶ್ರೀ ಅವರು ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಇದು ಫ್ಲವರ್ದು ಎಲ್ಲ ಹಾಕಬೇಕು. ಸೊ ಇನ್ನೂ ತುಂಬ ಕೆಲಸ ಇದೆ. ಇಲ್ಲಿ ನಮ್ಮಮ್ಮ ಏನು ಮಾಡ್ತಾಯಿದ್ದೀಯಮ್ಮ? ಕರ್ಜಿಕಾಯಿ ಒತ್ತವ್ರೆ. ನೆಕ್ಸ್ಟ್ ತನು ಅವರು ಈಗ ಮುಖವಾಡಗೆ ಇದಾಕಕ್ಕೆ ರೆಡಿ ಮಾಡ್ಕೊತವ್ರೆ, ತುಟ್ಟಿಗೆ. ಓಕೆ. ಆಮೇಲೆ ನಮ್ಮ ಅಣ್ಣ ಮತ್ತು ನಮ್ಮ ಮಾಮ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮ ಕಿಚನಲ್ಲಿ ಏನಾಗಿದೆ ಅಂತ ನೋಡೋಣ. ಇದು ಒಬ್ಬಟ್ಟು ಮಾಡೋದು ಹೂರ್ಣ ರೆಡಿಯಾಗಿದೆ. ನಾನು ರುಬ್ಬಿದ್ಯಾಮ್ಮ? ಆ್ಯಂಡ್ ಇದೇನಂತ ನಂಗೆ ಗೊತ್ತಿಲ್ಲ. ಬೇಳೆ ನೀರು ಸಾರಿ. ಆ್ಯಂಡ್ ಇಲ್ಲಿ ರೆಡಿಯಾಗಿದ್ದೆ ಚಕ್ಕುಲಿ ನಾನು ಒತ್ತಬೇಕು, ಆಮೇಲಿಂದ ಒತ್ತೋಣ. ಇನ್ನೊಂದು ಏನೋ ರೆಡಿ ಮಾಡಿದ್ರು ಕೈಸ್, ರವೆ ಉಂಡೆ ಇಲ್ಲಮ್ಮ? ಇಲ್ಲಿ ರವೆ ಉಂಡೆ ರೆಡಿಯಾಗಿದೆ. ಮೇಲೆ ಸಕ್ಕರೆ ಅದ್ದಿಲ್ಲ. ಅಪ್ಡೇಟ್ಸ್ ಇಷ್ಟೇ ಗೈಸ್. ಸೊ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಜ್ಯುವೆಲ್ಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಮತ್ತು ಇದು ಅದು ಸೂಟ್ ಆಗಲ್ಲ ಅಂದ್ಕೊಂಡೆ, ಬಟ್ ಸಖತ್ತಾಗಿ ಸೂಟ್ ಆಯಿತು. ಆ್ಯಂಡ್ ಸ್ಯಾರಿ ಕಲರು ಚೆನ್ನಾಗಿದೆ ಅನಿಸ್ತು. ಇವ್ರಿಗೆಲ್ಲ ಏನು ಅನಿಸ್ತು ಅಂತ ಕೇಳೋಣ ಬನ್ನಿ. ತನುಶ್ರೀ ಅವರೇ, ನಿಮ್ಗೆ ಏನು ಇಷ್ಟ ಆಯಿತು? ಮತ್ತು ಸ್ಯಾರಿ ಕಲರ್ ಏನಾಯಿತು? ಏನಾಯ್ತು ಇದರಲ್ಲಿ? ಇಟ್ಕೋಬೇಕ ಕರ್ಜಿಕಾಯಿ ಹೂರ್ಣ ತೆಗಿ. ಸೊ ನೋಡಿ ಗೈಸ್, ಕರ್ಜಿಕಾಯಿ ಹೂರ್ಣ. ಅಮ್ಮ ನಿಂಗೆ ಏನು ಇಷ್ಟ ಆಯ್ತು ಹೇಳು, ಬೇಗ ಹೇಳು. ಏನು ಇಷ್ಟ ಆಯಿತು? ಆಮೇಲೆ ಸ್ಯಾರಿ ಹೆಂಗೈತೆ? ಸ್ವಲ್ಪ ಜೋರಾಗಿ ಹೇಳು. ಇನ್ನೂ ಬೇಜಾನ್ ಕೆಲಸ ಐತೆ ಗೈಸ್. ಲಾಸ್ಟ್ ಇಯರ್ ಇಷ್ಟರಲ್ಲಿ ಎಲ್ಲ ಮಾಡಿಬಿಟ್ಟು ಇನ್ನೇನು 1 o'clock ಮಲ್ಕೊತ ಇದ್ವಿ ನಾವು. ಈ ಇಯರ್ ಮೆಹಂದಿ ಹಾಕ್ಕೊತ ಇದ್ವಿ ಕರೆಕ್ಟು. ಸೊ ಈ ಇಯರ್ ಸ್ವಲ್ಪ ಲೇಟಾಗಿದೆ.
ಇರಲಿ ಪರವಾಗಿಲ್ಲ, ನಾಳೆ ಟೆಸ್ಟ್ ಮುಗಿಸ್ಕೊಂಡು ಬಂದ್ರೇ ನಂಗೆ ಸಮಾಧಾನ. ಅಲ್ಲಿವರೆಗೂ ಅಯ್ಯೋ ಅನಿಸ್ತಾ ಇರುತ್ತೆ. ಸೊ ನಾಳೆ ನನಗೆ ಒಂದು 10:30ಗೆ ಮುಗಿಯುತ್ತೆ, ಒಂದು 11 o'clock ನಂಗೆಲ್ಲ ಮನೇಲಿ ಇರ್ತೀನಿ ಬೆಳಗ್ಗೆ. ಸೊ ಅಷ್ಟಲ್ಲಿ ಬಂದು ಇವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋಣ. ಚಕ್ಲಿ ಎಲ್ಲ ಸ್ವಲ್ಪ ಇವಾಗ ದೇವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾರೆ. ಸೊ ನಾಳೆ ನಾವು ಚಕ್ಲಿ ಒತ್ತಬೇಕು, ಒಬ್ಬಟ್ಟು ಬೇಯಿಸ್ಬೇಕು, ತುಂಬ ಕೆಲಸ ಇದೆ. ಸೊ ಗೈಸ್, ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ನಮ್ಮ ಕಾಲೇಜಿಗೆ ಟೈಮ್ ಆಯಿತು. ಪೂಜೆ ಮಾಡ್ತಾಯಿದ್ದೆ ನಾನು. ಸೊ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಹಿಂಗೆ ಬಂದಿದೆ ನಮ್ಮ ಮನೆ ಲಕ್ಷ್ಮಿ. ಆ್ಯಂಡ್ ಇದೊಂದು ಡೆಕೋರ್ ಇಟ್ಟಿದ್ದೀನಿ, ನನ್ನ ಐಡಿಯಾ ಇದು. ಸೊ ಇವಾಗ ನಾನು ರಂಗೋಲಿ ತೋರಿಸ್ತೀನಿ ಬನ್ನಿ. ತುಂಬ ಚಿಕ್ಕದೇ ಈ ಸತಿ ಹಾಕಿರೋದು ನಾನು. ನೋಡಿ ನನ್ನ ರಂಗೋಲಿ 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 ಇದೊಂದು ಹಾಕಿದ್ದೀನಿ. ಆ್ಯಂಡ್ ಇದು ಅಷ್ಟೇ ಗೈಸ್. ಇವಾಗ ನಾನು ಕಾಲೇಜಿಗೆ ಹೋಗಬೇಕು. ಸೌತೆಕಾಯಿನೆಲ್ಲ ರೆಡಿ ಮಾಡ್ಕೊತಾ ಇದೀವಿ. ಹೆಸರು ಬೆಳಗ್ಗೆ ಇಲ್ಲಿ ಕ್ಯಾರೆಟ್ ರೆಡಿ ಆಗ್ತಾ ಇದೆ, ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಇಲ್ಲಿ ಎಲ್ಲ ಬೇರೆ ಬೇರೆ ಗೊಜ್ಜಿಗೆ ಬೋಂಡಾಗೆ. ಆ್ಯಂಡ್ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಯಾರಂತ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು ವಿಡಿಯೋಗೆ. ಅಲ್ಲಿ ಹಾಯ್ ಮಾಡು, ತಕ್ಷಣ ಹಾಯ್ ಮಾಡು. ಇವಾಗ ನಾನು ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಬಂದೆ, ಅವರು ಬಂದಿದ್ರು ಎಲ್ಲ ಆಯ್ತು. ಇವಾಗ ನಮ್ಮಮ್ಮ ಹೆಂಗ್ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಬಾಯ್. ಈಗ ನಮ್ಮಮ್ಮಂಗೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ, ನಾನು ತನು. ಹಾಗೆ ಒಂದು ವಿಡಿಯೋ ಕ್ಲಿಪ್ ಮಾಡೋಣ ಅಂತ ಮೂವಿ ನೋಡ್ತಾ ಇದ್ವಿ. ಹಣೆ ಬಂಟ ಅಷ್ಟೊಂದು ಅಲ್ಲೆಲ್ಲ ಹೋಯ್ತಾ ಇದೆಯಮ್ಮ, ಕಡೆ ಬಾ. ಇಲ್ಲಿ ನಿಂತ್ಕೋ, ದೇವ್ರ ಪಕ್ಕ ಅಲ್ಲಿ ಇದ್ರಿಂದ ನಮ್ಮಮ್ಮಂಗೆ ಹಿಂಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು. ನಾನು ಫೋಟೋಸ್ ತೆಗಿಬೇಕಾರೆ ಹಂಗೆ ರೀ ಇದು ಸೊ ಗೈಸ್, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಶ್ರಾವಣ ಮಾಡಿರಲಿಲ್ಲ. ಸೊ ಇವತ್ತು ಶ್ರಾವಣದ ಪೂಜೆ ಮಾಡಿ ಎಲ್ರಿಗೂ ನಾನೇ ಕೀರೋದು ಬಿಟ್ಟು. ಆ್ಯಂಡ್ ನಾನು ಕಾಲೇಜ್ಗೆ ಹೋಗಿ ಬಂದೆ ಬೆಳಗ್ಗೆ. ಆಮೇಲೆ ಸ್ವಲ್ಪ ಎಲ್ಲ ಬ್ಯುಸಿಯಾಗಿ ಮೂವಿ ನೋಡ್ಕೊಂಡು ಕೂತಿದ್ವಿ. ಇವಾಗ ರಕ್ಷಾಬಂಧನ ಮಾಡಿರೋದ್ರಿಂದ ನಮ್ಮ ಅಣ್ಣಂಗೆ ರಾಖಿ ಎಲ್ಲ ಕಟ್ಟಿ ಇವಾಗ ಊಟ ಮಾಡಬೇಕು. ಸೊ ಊಟ ಮಾಡೋಕೆ ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿದೆ. ತನು ನೋಡಿ, ತನು ಒಟ್ಟಿಕೊಂಡು ಕೂತಾಳೆ. ನಮ್ಮ ಊಟ ಮಾಡ್ತಾಯಿದ್ದಾರೆ. ಸೊ ಇದು ಅರೇಂಜ್ಮೆಂಟ್ಸ್ ಹಂಗೆ ಇದೆ. ಅವತ್ತು ಮಾಡಿದ್ವಲ್ಲ ನೋಡಿ, ನೀಟಾಗಿ ತೋರಿಸಿರ್ಲಿಲ್ಲ ಅನಿಸುತ್ತೆ. ಮಾಡಿದ್ವಿ. ಲೋಟ ಸಿಕ್ಕಿದ್ವಿ, ಆ ಕಡೆ ಅದು ಬಿದ್ದೋಗ್ಬಿಟ್ಟಿದೆ. ಇವಾಗ ತಾನೇ ದೃಷ್ಟಿ ತೆಗೆದು ಒಟ್ಟು ಇಕ್ಕಿದ್ವಿ, ಅದು ಇವಾಗ ಆರತ್ತು. ಆ್ಯಂಡ್ ನಮ್ಮ ಅಣ್ಣಂಗೆ ರಾಕಿ ನೋಡಿ, ನಾನೊಂದು ತನು ಒಂದು ಕಟ್ಟಿ. ಆ್ಯಂಡ್ ಇವತ್ತಿನ ಪೂಜೆನೂ ಆಗಿದೆ, ಶ್ರಾವಣ ಶನಿವಾರದ ಪೂಜೆ. ಸೊ
ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಮತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.